ಆಗಸ್ಟ್ ತಿಂಗಳು ಹಬ್ಬಗಳ ಸಾಲು, ಮತ್ತೊಂದೆಡೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸವಾಲು. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಹೌದು, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಗುರುತಿಸಿಕೊಂಡಿರುವ 600ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾತ್ರಿ ಮುಂಜಾನೆ ಏಕಕಾಲದಲ್ಲಿ ಮನೆಗಳಿಗೆ ತೆರಳಿದ ಪೊಲೀಸರು ರೌಡಿ ಶೀಟರ್ಗಳ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಹಬ್ಬಗಳ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಲಾಟೆ, ಅಹಿತಕರ ಘಟನೆ ಹಾಗೂ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎಂಬ ಉದ್ದೇಶದಿಂದ ಈ ಕಾರ್ಯಾಚರಣೆ ಕೈಗೆತ್ತಿಕೊಳ್ಳಲಾಗಿದೆ. ರೌಡಿ ಶೀಟರ್ಗಳ ಮನೆಗಳಿಗೆ ತೆರಳಿ ಅವರ ಹಾಲಿ ಚಟುವಟಿಕೆಗಳು, ಸಂಪರ್ಕದಲ್ಲಿರುವ ವ್ಯಕ್ತಿಗಳು ಹಾಗೂ ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆಯೇ ಎಂಬುದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪೊಲೀಸರು ದಾಳಿ ನಡೆಸಿದ ವೇಳೆ ರೌಡಿ ಶೀಟರ್ಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಬ್ಬಗಳ ಸಂದರ್ಭದಲ್ಲಿ ಕಾನೂನು ಕೈಗೆತ್ತಿಕೊಂಡರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಎಚ್ಚರಿಸಿದ್ದಾರೆ. ಜಿಲ್ಲೆಯಾದ್ಯಂತ ಪೊಲೀಸ್ ಸಿಬ್ಬಂದಿ ಫೀಲ್ಡ್ಗೆ ಇಳಿದಿರುವುದರಿಂದ ರೌಡಿ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಇದೀಗ ನಡುಕ ಶುರುವಾಗಿದೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ಕಳೆದ 2 ದಿನದಿಂದ ಹೆವಿಚುವಲ್ ಅಫೆಂಡರ್ಸ್ಗೆ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ವಿಚಾರ ಬಗ್ಗೆ ನಾವು ಕೊಮ್ಮೆಗೆ ಎಕ್ಸಸೈಸ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಕೂಡ ಈ ಥರದ್ದು ಎಕ್ಸಸೈಸಸ್ ಆಗ್ತಾ ಇದೆ. ಎಲ್ಲ ಸ್ಟೇಷನ್ಸ್ದು ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅವರದ್ದು ಲಿಮಿಟ್ಸಲ್ಲಿ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 742 ರೌಡಿ ಶೀಟರ್ಸ್ ಇದ್ದಾರೆ ಈಗಾಗಲೇ. ಸೊ ಮೊನ್ನೆ ನಾವು ಟ್ಯೂಸ್ಡೇ ಮಾರ್ನಿಂಗ್ ಒಂದು ಕಾಮಿಂಗ್ ಎಕ್ಸಸೈಸ್ ಮಾಡಿ ಪ್ರತಿ ಸ್ಟೇಷನ್ಗೆ ಟಾಸ್ಕ್ ಕೊಟ್ಟಿದ್ದೀವಿ. ರೌಡಿ ಶೀಟರ್ಸ್ ಚೆಕ್ ಮಾಡ್ಕೊಳ್ಳಿ, ಅವರು ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇದ್ದಾರೆ ಅಥವಾ ಯಾವುದು ತೊಂದರೆ ಕೊಡ್ತಾ ಇದ್ದಾರೆ ಯಾರಾದ್ರಿಗೆ ಅದು ಚೆಕ್ ಮಾಡೋಕ್ಕೆ ಹೇಳಿದೆ. ಮತ್ತು ಸರ್ಪ್ರೈಸ್ ಆಗಿ ಮನೆ ಚೆಕ್ ಮಾಡೋಕ್ಕೆ ಕೂಡ ಹೇಳಿದೆ. ಆ ಟೈಮ್ಗೆ ಟೋಟಲ್ ನಾವು 219 ರೌಡಿ ಶೀಟರ್ಸ್ಗೆ ಚೆಕ್ ಮಾಡಿದ್ದೀವಿ. ಆ ಕಾಮಿಂಗ್ ಆಪ್ರೇಷನಲ್ಲಿ ನಮಗೆ ಯಾವುದೂ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಮ್ಮ ಗಮನಕ್ಕೆ ಬಂದಿಲ್ಲ. ಆಮೇಲೆ ನಾವು ಅವರೆಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಕಿ ಮುಂದೆ ಹಬ್ಬ ಸೀಸನ್ ಕೂಡ ಬರ್ತಾ ಇದೆ. ಸೊ ಯಾವುದು ಕಾರಣಕ್ಕೆ ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಅದೇ ರೀತಿ ನಮ್ಮ ಡಿಸ್ಟಿಕಲ್ಲಿ ಟೋಟಲ್ 1167 MOVs ಇದ್ದಾರೆ. MOVs ಅಂದರೆ ಯಾರ ಮೇಲೆ ಪ್ರಾಪರ್ಟಿ ಅಫೆನ್ಸಸ್ ಆಗುತ್ತೆ, ಯಾರು ಕಲ್ಲೂರು ಇರ್ತಾರೆ ಅವ್ರ ಮೇಲೆ MOV ಕಾರ್ಡ್ ಓಪನ್ ಮಾಡ್ತೀವಿ ನಾವು. ಎಲ್ಲ ಕಳ್ಳತನ ಕೇಸಸ್ ಯಾವುದು ಪತ್ತೆ ಆಗುತ್ತೆ ಅವ್ರ ಮೇಲೆ ನಿಗಾ ವಹಿಸ್ತೀವಿ ಕಿ ಮುಂದೆ ಯಾವುದು ಥರದ್ದು ಅಫೆನ್ಸ್ ಮಾಡಬಾರ್ದು. ಸೊ ಔಟ್ ಆಫ್ 1167 MOVs ಅಲ್ಲಿ ನಾವು ಟೋಟಲ್ 641 MOVsಗೆ ಕೂಡ ಚೆಕ್ ಮಾಡಿದ್ದೀವಿ. ಅವರಿಗೆ ಕೂಡ ಬುದ್ಧಿ ಹೇಳಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ ಕಿ ಯಾವುದು ಕಾರಣಕ್ಕೆ ಏನು ಮತ್ತೆ ಕಳ್ಳತನ ಅಥವಾ ಬೇರೆ ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಸೊ ಈ ಥರದ್ದು ಎಕ್ಸಸೈಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ಸ್ಪೆಷಲಾಗಿ ಈಗ ಮುಂದೆ ಜನ್ಮಾಷ್ಟಮಿ, ಆಮೇಲೆ ಗಣೇಶ ಮತ್ತು ಬೇರೆ ಹಬ್ಬ ಕೂಡ ಬರ್ತಾ ಇದೆ. ಸೊ ಆ ಟೈಮ್ಗೆ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸಸ್ ಇದೆ. ಈ ಕಾರಣ ಬಗ್ಗೆ ನಾವು ಜಾಗೃತಿ ಮಾಡಿಕೊಂಡು ಮೊದಲಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪಬ್ಲಿಕ್ಗೆ ಕೂಡ, ಮತ್ತು ಯಾರು ಆರೋಪಿಗಳಿದ್ದಾರೆ ಹಳೆ ಆರೋಪಿಗಳು ಅವರಿಗೆ ಕೂಡ. ಒಟ್ಟಾರೆ ಹಬ್ಬಗಳ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಚಿಕ್ಕಬಳ್ಳಾಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 600ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲೂ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.